ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಓಕೆ, ಜಾಸ್ತಿ ಮಾತಾಡಲ್ಲ, ವಿಷಯಕ್ಕೆ ಬಂದ್ಬಿಡ್ತೀನಿ. ಈ ಫೇಸ್ ಅಲ್ಲಿ ಓಪನ್ ಪರ್ಸ್ ಆಗಿರುತ್ತಲ್ವಾ, ಅದನ್ನ ನಾವು ಕಂಪ್ಲೀಟ್ಲಿ ಯಾವ ರೀತಿ ಕ್ಲಿಯರ್ ಮಾಡ್ಕೋಬಹುದು ಅಂತ ನಾನು ನಿಮ್ಗೆ ಹೇಳ್ತೀನಿ. ಆದ್ರೆ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರಾದ್ರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಪಕ್ಕಕ್ಕಿರೋ ಬೆಲ್ ಐಕನ್ ಬಟನ್ ನ ಪ್ರೆಸ್ ಮಾಡೋದನ್ನ ಮಾತ್ರ ಮರಿಬೇಡಿ. ಓಕೆ, ಈ ಓಪನ್ ಪರ್ಸ್ ಯಾವ ರೀತಿ ಆದ್ರೂ ಕೂಡ ಆಗ್ಬೋದು. ಏನ್ ಗೊತ್ತಾ, ನೀವು ಹೊರಗಡೆ ಹೋಗಿ ಬಂದ ತಕ್ಷಣ ಮುಖ ತೊಳಿಲಾರ್ದೆ ಹಾಗೆ ಇರೋದು, ಮೇಕಪ್ ಮಾಡಿದ್ಮೇಲೆ ಅದನ್ನ ಹಾಗೆ ಇಟ್ಕೊಳ್ಳೋದು, ನೈಟ್ ಮುಖ ತೊಳಿಲಾರ್ದೆ ಹಾಗೆ ಮಲ್ಕೊಳ್ಳೋದ್ರಿಂದನೂ ಈ ಓಪನ್ ಪೋರ್ಸ್ ಜಾಸ್ತಿ ಆಗುತ್ತೆ. ಈ ಓಪನ್ ಪೋರ್ಸ್ ಜಾಸ್ತಿ ಆದ ತಕ್ಷಣ ನೀವು ಹೊರಗಡೆ ಹೋಗಿ ಬಂದಾಗ ಅದ್ರೊಳಗಡೆ ಧೂಳು ಕೂಡುತ್ತೆ. ಧೂಳು ಕೂದ ತಕ್ಷಣ ನಿಮ್ಗೆ ಏನಾಗುತ್ತೆ, ಫೇಸ್ ಎಲ್ಲ ಪಿಂಪಲ್ಸ್ ಆಗೋದು ಅಥವಾ ರ್ಯಾಷಸ್ ಆಗೋದು, ಆ ರೀತಿ ಆಗೋಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ನಾವು ಏನ್ ಮಾಡ್ಬೇಕು, ಅದನ್ನ ಫಸ್ಟ್ ಕ್ಲಿಯರ್ ಮಾಡ್ಕೋಬೇಕು. ಯಾವ ರೀತಿ ಕ್ಲಿಯರ್ ಮಾಡ್ಕೋಬೇಕು ಅಂತ ಹೇಳಿದ್ರೆ, ಇದು ಅಗಸೆ ಬೀಜ ಅಂತ ನಿಮ್ಗೆಲ್ಲರಿಗೂ ಗೊತ್ತಾಗಿರುತ್ತೆ. ಅಕ್ಕಿ ಅಂತೂ ಇದ್ದೇ ಇರುತ್ತೆ ಮನೇಲಿ. ಈ ಅಗಸೆ ಬೀಜ ಮತ್ತು ಅಕ್ಕಿನ ತಗೊಂಡ್ಬಿಟ್ಟು 2 ಗ್ಲಾಸ್ ನೀರನ್ನ ಒಂದು ಪಾತ್ರೆಗೆ ಹಾಕೊಂಡು ಅದನ್ನ 1 ಗ್ಲಾಸ್ ನೀರ್ ಆಗೋ ತನಕ ಕುದಿಸಿ. ನೀವು ಈ ತರ ಕೈ ತಿರುಗಿಸ್ತಾನೆ ಇರ್ಬೇಕು, ಇಲ್ಲಾಂದ್ರೆ ತಳ ಒತ್ತೋಗ್ಬಿಡುತ್ತೆ. ತಿರುಗಿಸ್ತಾ ಅದೇನಾಗತ್ತಂದ್ರೆ ಜೆಲ್ ರೀತಿ ಕನ್ವರ್ಟ್ ಆಗುತ್ತೆ. ಜೆಲ್ ರೀತಿ ಕನ್ವರ್ಟ್ ಆದ ತಕ್ಷಣ ಒಂದು ಜರಡಿ ತಗೊಂಡು ಬಿಸಿ ಇದ್ದಾಗೆ ಸೋಸ್ಕೊಳ್ಳಿ. ಜರಡಿ ಯಾವ್ದಂದ್ರೆ ಪದರೆ ತರ ಇರಬಾರ್ದು, ತಂತಿ ಟೈಪ್ ಜರಡಿ ಬರುತ್ತೆ ನೋಡಿ, ಅದರಲ್ಲಿ ಸೋಸ್ಕೊಂಡ್ರೆ ನಿಮ್ಗೆ ಸ್ವಲ್ಪ ಬೇಗನೆ ಇಳಿಯುತ್ತೆ. ಅದೇ ಪದರಿ ತರ ಜರಡಿ ಇದ್ರೆ ಜಲ್ದಿ ಇಳಿಯಕ್ ಆಗೋದು ಇಲ್ಲ, ಆಮೇಲೆ ಅದು ಸುಟ್ಟೋದ ತರ ಆಗುತ್ತೆ. ಅದಕ್ಕೆ ನೀವು ಏನ್ ಮಾಡ್ತೀರಾ ಅಂದ್ರೆ ತಂತಿ ತರ ಇರೋ ಜರಡಿನ ತಗೊಂಡ್ಬಿಟ್ಟು ನೀವು ಬಿಸಿ ಇದ್ದಾಗ್ಲೇ ನೀವು ಸೋಸ್ಕೊಂಡ್ಬಿಡಿ. ಆರಿದ್ಮೇಲೆ ಸೋಸ್ಕೊಳಕ್ ಸಾಧ್ಯನೇ ಇಲ್ಲ. ಸೊ ಅದಕ್ಕೆ ಬಿಸಿದ್ದಾಗೆ ಸೋಸ್ಕೊಂಡು ಸ್ವಲ್ಪ ಆರಿದ್ಮೇಲೆ ಜೆಲ್ ರೀತಿ ಬರುತ್ತೆ, ಅದನ್ನ ನೀವು ಅಪ್ಲೈ ಮಾಡಿ ಈ ತರ ರೊಟೇಟ್ ಮಾಡಿ ಮಸಾಜ್ ಮಾಡಬೇಕು. ಡೈಲಿ ಮಾಡ್ತಾ ಬನ್ನಿ, ನಿಜವಾಗ್ಲೂ ಓಪನ್ ಪೋರ್ಸ್ ಕ್ಲಿಯರ್ ಖಂಡಿತನೂ ಆಗುತ್ತೆ. ಹಾಗೆ ಫೇಸ್ ಗ್ಲೋನು ಬರುತ್ತೆ. ಈ ಅಗಸೆ ಬೇಜದಿಂದ ತುಂಬಾನೇ ಯೂಸಸ್ ಇದೆ, ಅಕ್ಕಿಯಿಂದನೂ ಸಹ ತುಂಬಾ ಯೂಸಸ್ ಇದೆ. ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ, ರೈಸ್ ವಾಟರ್ ಅಂತೆ, ರೈಸ್ ಕ್ರೀಮ್ ಅಂತೆ, ಯಾವ ರೀತಿ ಎಲ್ಲ ಬೇಕಾದ್ರೂ ಯೂಟ್ಯೂಬ್ ಅಲ್ಲಿ ನೀವು ನೋಡಿರ್ತೀರಾ, ಅವ್ರು ತೋರಿಸಿರ್ತಾರೆ. ಅದಕ್ಕೆ ನಿಮ್ಗೆ ಬೆನಿಫಿಟ್ ಆಗೋದನ್ನ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ದಯವಿಟ್ಟು ಈ ಕೆಲಸನ ಮಾಡಿ. ಆದಷ್ಟು ಲಾರ್ಜ್ ಇರೋ ಪೋರ್ಸಸ್ ಸಹ ನಿಮ್ಗೆ ಖಂಡಿತ ಕಡಿಮೆ ಆಗುತ್ತೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಿಮಗೆ ನಾ ಹೇಳೋ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ. ಅವ್ರಿಗೂ ಈ ವಿಡಿಯೋಯಿಂದ ಒಂದು ಹೆಲ್ಪ್ ಆಗುತ್ತೆ ಅಷ್ಟೇನೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಬಾಯ್ ಬಾಯ್, ಟಾಟಾ.